ರಾಜ್ಯ ಕಮಲಕೋಟೆಯಲ್ಲಿ ಬಣ ಬಡಿದಾಟ ಮಾತ್ರ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ ಫೈಟ್. ವೀರಶೈವ ಸಮಾವೇಶದ ಮೂಲಕ ಯತ್ನಾಳ್ ಪಡೆಗೆ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ ರೇಣುಕಾಚಾರ್ಯ. ರಾಜ್ಯ ಕಮಲಕೋಟೆಯಲ್ಲಿ ಬಣ ಬಡಿದಾಟ ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ. ಮತ್ತೆ ಇನ್ನೊಂದ್ಸಾರಿ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ ಫೈಟ್ ಮುನ್ನೆಲೆಗೆ ಬಂದಿರೋದು. ವೀರಶೈವ ಸಮಾವೇಶದ ಮೂಲಕ ಯತ್ನಾಳ್ ನಡೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರೋದು ರೇಣುಕಾಚಾರ್ಯ. ವೀರಶೈವ ಲಿಂಗಾಯತರೊಂದಿಗೆ ಸಭೆಯನ್ನ ನಡೆಸಿರೋದು ಯತ್ನಾಳ್. ಮೊನ್ನೆ ನಡೆದ ಮಹತ್ವದ ಸಭೆಯಲ್ಲಿ ಹಲವಾರು ವಿಷಯಗಳು ಕೂಡ ಚರ್ಚೆ ಆಗಿದೆ. ರೆಬಲ್ಸ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ರೇಣುಕಾಚಾರ್ಯ ಕೂಡ ಮುಂದಾಗಿದ್ದಾರೆ. ಮೊನ್ನೆ ಕೂಡ ಒಂದು ಮಹತ್ವದ ಸಭೆ ನಡೆಯುತ್ತೆ, ಅಲ್ಲಿ ಹಲವಾರು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ರೆಬಲ್ಸ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಈಗ ರೇಣುಕಾಚಾರ್ಯ ಮತ್ತೊಮ್ಮೆ ವೀರಶೈವ ಸಮಾವೇಶವನ್ನ ನಡೆಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಯಾವುದೇ ಸಮಾವೇಶಗಳು ನಡೆಯೋದು ಬೇಡ ಅಂತ ವಿಜಯೇಂದ್ರ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಆ ಮಾತನ್ನ ಮೀರಿ ಹಾಗಾದ್ರೆ ಈಗ ರೇಣುಕಾಚಾರ್ಯ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರಾ ಅಥವಾ ಯತ್ನಾಳ್ಗೆ ಟಕ್ಕರ್ ಕೊಡ್ಲೇಬೇಕು ಅನ್ನುವಂಥ ಅಭಿಪ್ರಾಯನ ಅನ್ನುವಂಥ ಪ್ರಶ್ನೆ. ಇನ್ನು BS ಯಡಿಯೂರಪ್ಪ ಮಾತುಗೂ ಕೂಡ ರೇಣುಕಾಚಾರ್ಯ ಡೋಂಟ್ ಕೇರ್ ಅನ್ನುವಂಥ ನಡೆಯನ್ನ ತೋರಿಸ್ತಾ ಇದ್ದಾರೆ. ರೇಣುಕಾಚಾರ್ಯ BYVಗೆ ಸಭೆ ಸಮಾವೇಶ ಮಾಡೋದು ಬೇಡ ಅಂತ ಹೇಳಿದ್ರು ಯಡಿಯೂರಪ್ಪ. ಆದರೂ ಕೂಡ ವೀರಶೈವ ಲಿಂಗಾಯತರ ಒಳ ಪಂಗಡ ಒಂದು ಸಮಾವೇಶ ಮಾಡೋದಕ್ಕೆ ರೆಡಿ ಆಗಿರೋದು. ವಿಜಯೇಂದ್ರಗೆ ಬಲ ತುಂಬುವುದಕ್ಕೆ ರೇಣುಕಾ ಟೀಮ್ ಮುಂದಾಗಿರೋದು. ವಿಜಯೇಂದ್ರ ಪಟ್ಟವನ್ನ ಉಳಿಸಲೇಬೇಕು ಅಂತ ರೇಣುಕಾ ಟೀಮ್ನಿಂದ ರಣತಂತ್ರವನ್ನ ರೂಪಿಸ್ತಾ ಇರೋದು. ಹಾಗಾದ್ರೆ ರೇಣುಕಾ ಸಭೆ ಸಮಾವೇಶದಿಂದ BY ವಿಜಯೇಂದ್ರ ಪಟ್ಟಕ್ಕೆ ಏನಾದ್ರೂ ಕುತ್ತು ಬರುತ್ತಾ? ರೇಣುಕಾಚಾರ್ಯ ನಡೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗತ್ತಾ? ಹಾಗಾದ್ರೆ BSY BYV ಬೇಡ ಅಂತ ಹೇಳ್ತಾ ಇದ್ರು ಕೂಡ ರೇಣುಕಾಚಾರ್ಯ ಸಭೆ ಮಾಡ್ತಾ ಇರೋದು ಯಾಕೆ? ಈ ಕುತೂಹಲ ಮೂಡ್ತಾ ಇದೆ. ನೀವು BS ಯಡಿಯೂರಪ್ಪ ಅವರೇ ಹೇಳ್ತಾ ಇದ್ದಾರೆ ಬೇಡ ಸಭೆ ಮಾಡೋದು ಅಂತ ಹೇಳಿದ್ದಾರೆ ಕೂಡ. ಆದರೂ ಅವರ ಮಾತಿಗೆ ಕಿಮ್ಮತ್ತಿನ ಬೆಲೆ ಕೂಡ ಕೊಡ್ತಾ ಇಲ್ಲ. ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ನಡೆ ಕಾಣಿಸ್ತಾ ಇದೆ. ಅಂದರೆ ರೇಣುಕಾಚಾರ್ಯ BY ವಿಜಯೇಂದ್ರ ಅವ್ರಿಗೆ ಸಭೆ ಮಾಡೋದು ಬೇಡ, ಸಮಾವೇಶ ಮಾಡೋದು ಕೂಡ ಬೇಡ ಅಂತ BS ಯಡಿಯೂರಪ್ಪ ಅವರು ತಿಳಿಸಿದ್ರು. ಯಾಕಂದರೆ ವೀರಶೈವ ಲಿಂಗಾಯತರಲ್ಲಿ ಒಳ ಪಂಗಡದ ಸಮಾವೇಶ ಮಾಡೋದು ಬೇಡ, ಸದ್ಯದ ಮಟ್ಟಿಗೆ ಇದನ್ನೆಲ್ಲವೂ ಕೂಡ ತಣ್ಣಗಾಗಿಸಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೂ ಕೂಡ ಎಲ್ಲ ಮಾತಿಗೂ ಕೂಡ ಸೈಡ್ ಹೊಡೆದು ಸಭೆಯನ್ನು ಮಾಡೇ ತೀರ್ತೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಯತ್ನಾಳ್ಗೆ ಟಕ್ಕರ್ ಕೊಡೋದು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿತಾರೆ, ಜೊತೆಗೆ ಅವರ ಸಪೋರ್ಟ್ಗೆ ನಾವು ಇರ್ತೀವಿ, ನಾವು ಸಾಥ್ ಕೊಡೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅನ್ನೋದನ್ನ ತೋರ್ಪಡೆ ಮಾಡೋದಕ್ಕೋಸ್ಕರ ಈ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರೋದು.